ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ಈ ಥರ ಈಕ್ವೇಷನ್ ಕೊಟ್ಟಾಗ ಈ ಥರ ಫ್ರಾಕ್ಷನ್ಸ್ ಎಲ್ಲ ಬಂತು ಅಂತ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ಬರ್ಬೋದು. ಅದನ್ನು ನೀವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೊಂಬಿಡಿ. ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲೇ ಇದೆ. ನನ್ನ ಪ್ರಕಾರ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿದ್ರೆ ಫ್ರಾಕ್ಷನ್ ಇಟ್ಕೊಡ್ದು ಅಂತ ಹೇಳಿ. ಏನಂತ ಹೇಳಿದ್ರೆ ಅದಕ್ಕೆ ಕೆಲಸ ಸುಲಭ ಆಗುತ್ಕೊಂಡು ಅಷ್ಟೇನಿಲ್ಲ. ಮತ್ತು ಇಲ್ಲಿ ಎಕ್ಸ್ ಇಲ್ಲ, ಅದನ್ನು ಕೂಡ ಆ್ಯಡ್ ಮಾಡೋಣ. ಸೊ ನಾನು ಪ್ರಶ್ನೆನ ಬರ್ಕೊಂಡು ಶುರು ಮಾಡ್ತೀನಿ. 2 times of x ಏನು ಮಾಡ್ತಾ ಇದ್ದೀನಿ ಇಲ್ಲಿ, ಐ ಆಮ್ ಮಲ್ಟಿಪ್ಲೈಯಿಂಗ್ ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ವಿತ್ 2, ಈಕ್ವೇಷನ್ ವಿತ್ 2 minus 2z is equal to 3, ಇದು 0x plus 3y minus 5z is equal to 9. ಈ ಥರ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಕೆಲಸ ಸುಲಭ ಆಗುತ್ತೆ, ಸರಿನಾ? ಸೊ ಎಕ್ಸ್ಪ್ರೆಸ್ಸಿಂಗ್ in ax is equal to b form. ಸೊ ಇದು ನಿಮ್ಮ ಮೊದಲೆಯ ಕಾಲಮ್, ಎರಡನೇದು ಮತ್ತಿದು ಮೂರನೇದು. ಹಾಂ, ಎಕ್ಸ್ ವೈ ಝಿ ಎಲ್ಲ ಸ್ಮಾಲ್ ಲೆಟರು. ದಿಸ್ ಇಸ್ ಈಕ್ವಲ್ ಟು 1, 3 ಮತ್ತು 9. ಸೊ ಮೊದಲನೇದಾಗಿ ವಿ ಆರ್ ಚೆಕಿಂಗ್ ಫಾರ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತು ಅಂದರೆ ಟು 1 1, 2 minus 4 minus 2, 0 3 minus 5. So we'll expand along, expanding along R3 ಮಾಡೋಣ ಅಲ್ವಾ. R3 ಇದು 0 ಬರುತ್ತೆ, ಇದು ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್. -3 ಟೈಮ್ಸ್ ಆಫ್ ಇದು ಮತ್ತಿದು -4 -2, -5 ಟೈಮ್ಸ್ ಆಫ್ ಇದು ಮತ್ತಿದು -8 -2 -10. ಸೊ ಇದು ಇವಾಗ 6 18, ಇದು 50 65 65 ಅಲ್ಲ 68. ಇಟ್ಸ್ ಕ್ಲಿಯರ್ಲಿ ನಾಟ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ದ equations have solution, common solution ಅಲ್ವಾ. ಮತ್ತು ಮುಂದೆ ಏನು, ಮತ್ತು ಮುಂದೆ ನಮ್ಮ ಇಲ್ಲಿದೆ, ಅದು ಇಲ್ಲಿದೆ. ಸೊ ಎ ಇನ್ವರ್ಸ್ ಕಂಡುಹಿಡಬೇಕು. ಎ ಇನ್ವರ್ಸ್ ಕಂಡುಹಿಡಿದ ಮೇಲೆ ನಾವು ಇದನ್ನು ಮಾಡೋದಕ್ಕಾಗೋದು. ಸೊ ಎ ಇನ್ವರ್ಸ್ ಹೇಗೆ ಕಂಡುಹಿಡಿಯೋದು, ಅಡ್ಜಾಯಿಂಟ್ ಆಫ್ ಎ ಕಂಡುಹಿಡಬೇಕು. ಅಡ್ಜಾಯಿಂಟ್ ಆಫ್ ಎ ಹೇಗೆ ಕಂಡುಹಿಡಿಯೋದು, ಅಡ್ಜಾಯಿಂಟ್ ಆಫ್ ಎ ಮೈನರು ಕೋಫ್ಯಾಕ್ಟರ್ ಕಂಡುಹಿಡಿದುಕೊಂಡು ಟ್ರಾನ್ಸ್ಪೋಸ್ ಮಾಡಿ ಈ ಮೆಟ್ರಿಕ್ಸ್ನ, ಅದು ನಮ್ಮ ಅಡ್ಜಾಯಿಂಟ್ ಆಗುತ್ತೆ. ನಾನು ಮೈನರ್ ಕಂಡುಹಿಡಿತೀನಿ, ನನಗೆ ಮೈನರು ಸುಲಭ ಆಗುತ್ತೆ. ನೀವು ಯಾವ್ದು ಬೇಕೋ ಅದು ಮಾಡ್ಬೋದು ಕಂಡು, ಇದು ಅದು ಅಂತೇನಿಲ್ಲ. ಕೋಫ್ಯಾಕ್ಟರ್ ಏನೇ ಮಾಡ್ಬೋದು ನೀವು, ನನಗೆ ಮೈನರ್ ಸುಲಭ ಆಗುತ್ತೆ. ಮೈನರ್ ಆಫ್ AIJ, ಸರಿನಾ? ಸೊ ಇದನ್ನು ಕಾಪಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ M11, ಹಾಂ M11 ಬಂದು ಮೈನಸ್ ಕ್ಯಾಲ್ಕುಲೇಷನ್ ಮಾಡ್ತೀನಿ ಡೈರೆಕ್ಟಾಗೆ. ಮೈನಸ್ ಆಫ್ ಮೈನಸ್ ಪ್ಲಸ್, ಮತ್ತಿದು ತಿರ್ಗಾ ಪ್ಲಸ್ 12. ಸೊ ದಿಸ್ ಇಸ್ ಸರಿ ಇಲ್ವಲ್ಲ, ಸರಿ ಇದೆ 20, ಇದು 6 32, ಸರಿನಾ? 6 ಅದು 12 ಅಲ್ಲ, ಅದೇ ಅನ್ಕೊತೀನಿ ಏನು ತಪ್ಪು ಮಾಡಿದೆ ಅಂಥೇಳಿ. 26. ಮತ್ತು ಮುಂದೆ M12 ಅಂತ ಹೇಳಿದ್ರೆ ಇದು ಮತ್ತಿದು. ಸೊ ಇದು -10, ಇದು 0 -10. M13 ಅಂತ ಹೇಳಿದ್ರೆ ಇವೆರಡು. ಸೊ ಇದು 6,
M21. ಸೊ ಇದು 5 -5 ಇದು -8 ಆಗುತ್ತಿದ್ದು ಡೈರೆಕ್ಟಾಗಿ ಬರೀರೋ, ಏನು ತೊಂದರೆ ಇಲ್ಲ. M22 -10 M23 ಬರೀಬೇಕು. 23 ಬಂದು 23 ಅಂತ ಹೇಳಿದ್ರೆ ಇಲ್ಲಿ ಇಲ್ಲಲ್ವಾ, ಅಲ್ಲ ಇದು 6 M31 -2 4 2 M32 -4 -2 -6 M33 -8 -2 -10. ಹಾಂ, ಇದ್ರ ಮೇಲೆ ನಾವು ಅಡ್ಜಾಯಿಂಟು ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಸೊ ಮೊದಲನೇದಾಗಿ ಮೈನರ್ನ ಸುಮ್ಮನೆ ಕಾಪಿ ಮಾಡ್ಕೊಂಬಿಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸೊ ಇದು ಎಂಥದ್ದಿದು, ಇಲ್ಲಿ -10 6 -8 -10 ತಿರ್ಗಾ ಇದು 6 2 6 -10 ಅಲ್ವಾ. ಸೊ ಇದೆಲ್ಲ ಹೋಗಬೇಕು. ಇದರ ಟ್ರಾನ್ಸ್ಪೋಸ್ ತೊಗೊಬೇಕಂಡ್ರೆ ನಾವು, ಸರಿ ತಾನೆ. ಅದಾಯಿತು ಅಂದರೆ ಇನ್ನೊಂದು ಮರ್ತೆ, ಇದು ಮೈನರು ಕೋಫ್ಯಾಕ್ಟರ್ ಅಲ್ಲ. ಕೋಫ್ಯಾಕ್ಟರ್ ಕನ್ವರ್ಟ್ ಮಾಡಬೇಕು ಅಂದರೆ ನೆಗೆಟಿವ್, ಸರಿ ಇದು ಪಾಸಿಟಿವ್ ಬರುತ್ತೆ, ಇದು ನೆಗೆಟಿವ್ ಪಾಸಿಟಿವ್ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತೆ, ಇದು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಆಫ್ ನೆಗೆಟಿವ್, ಮತ್ತು ಇದು ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ನೆಗೆಟಿವ್, ಸರಿ ಇಲ್ವಾ. ಓಹ್, ಇದೇ ನೆಗೆಟಿವ್ ಇತ್ತು, ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಇತ್ತಿದು, ಸರಿನಾ. ಸರಿ ಕಾಣ್ತಾ ಇದೆ ಇಲ್ಲ, ಓಕೆ. ಕೊನೆಯದಾಗಿ ಇವಾಗ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು 26 10 6 8 -10 -6 2 6 -10. ಕೊನೆಯದಾಗಿ ಅಡ್ಜಾಯಿಂಟ್ ಆಯಿತು, ಎಲ್ಲ ಮುಗಿತಾ ಇದೆ. ಇನ್ವರ್ಸ್ ಕಂಡುಹಿಡಿಬೇಕು. ಇನ್ವರ್ಸೂ ಏನು ಅಷ್ಟೊಂದು ಕಷ್ಟ ಅಲ್ಲ. ಅಡ್ಜಾಯಿಂಟ್ ಸಿಕ್ಕಿದ ಮೇಲೆ ಇನ್ನು ಮಿಕ್ಕಿದೆಲ್ಲ ಸುಲಭ. ಸೊ 1/, ಇದೆಷ್ಟಿದೆ 68 ಇದು, ಮತ್ತು ಅಡ್ಜಾಯಿಂಟ್ ಇದಿದೆ. ಅಡ್ಜಾಯಿಂಟಲ್ಲಿ ನೀವು ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ 2 ಕಾಮನ್ ಇದೆ ಅಲ್ವಾ. ಅದು ತಗೊಂಡು ಇದು ಸ್ವಲ್ಪ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಸೊ 2/68. ಸೊ 13 5 3 4 5 3 1 3 -5. ಸೊ 1/34. ಇದು ಬೇಡ ಕಂಡ್ರೆ ಇಲ್ಲೇ ಬರೆಯೋದೇನು ಬೇಕಾಗಿಲ್ಲ, ಇದು ಸಾಕಿದು 1/34. ಹಾಂ, ಕೊನೆಯದಾಗಿ ಇವಾಗ ವಿ ಕ್ಯಾನ್ ಈಕ್ವೇಟ್ ಎಕ್ಸ್ ಟು 1/, ಆರ್ ಇನ್ವರ್ಸ್ ಆಫ್ ದಿಸ್ ಟೈಮ್ಸ್ ಆಫ್ ಬಿ ಅಲ್ವಾ. ಸೊ 1/34 ಟೈಮ್ಸ್ ಆಫ್ ಈ ಪರ್ಟಿಕ್ಯುಲರ್ ಮೇಟ್ರಿಕ್ಸು ಇಂಟು ಬಿ ಬಂದು ಏನಿದೆ 1 6 8 1 3 9. ಸುಮ್ಮನೆ ಏನೋ ಒಂದು ಹೇಳಿದೆ, 1 3 9. ಹಾಂ, ಇವಾಗ ಇದನ್ನು ನಾವು ಎಕ್ಸ್ ವೈ ಮತ್ತು ಎಕ್ಸ್ ಮೈ ಮತ್ತು ಝಿ ಇಸ್ ಈಕ್ವಲ್ ಟು 1/34. ಇವೆಲ್ಲ ಮಲ್ಟಿಪ್ಲೈ ಮಾಡ್ಕೊಬೇಕು ಇವಾಗ ನಾವು. ಇದು 13 ಮತ್ತಿದು 12 9 5 15 27 3 -9 -45. ಹಾಂ, ಇದು ಸ್ವಲ್ಪ ಸಾಲ್ವ್ ಮಾಡಿಬಿಡೋಣ. 1/34 ಇದು. ಇದನ್ನು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಇದು 12 25 25 ಅಲ್ಲ 24 34 ಹತ್ಕೊಂಡ್ರೆ ಇದು ಇವೆರಡರಿಂದ 1 ಬರುತ್ತೆ. -10 17 ಇವೆರಡರಿಂದ 2 ಬರುತ್ತೆ. -6 -51 ಆಗುತ್ತೆ ಇದು.
ಸೊ ಕೊನೆಯದಾಗಿ ಆನ್ ಕಂಪೇರಿಂಗ್ ದ ಮೇಟ್ರಿಕ್ಸ್, ಎರಡು ಕಡೆಯಿಂದನೂ matrix is actually, so we have x is equal to 1 ಅಲ್ವಾ. 34 ಇಂದ ಡಿವೈಡ್ ಮಾಡಬೇಕು ನಾಪಲ್ಲಿ, y is half and z is minus 2 17 ಡಿವೈಡ್ ಆಗುತ್ತೆ, ಸೊ -3/2. ಸರಿನಾ? ಇಂಥ ಪ್ರಶ್ನೆಗಳೆಲ್ಲ ಕೊನೆಗೆ ಮಾಡಿ ಆಯಿತಾ. ಒಂದು ಅಡ್ವೈಸು, ಇನ್ನೊಂದು ಅಡ್ವೈಸು ಮೈನರ್ ಕಂಡುಹಿಡಿದು ಆಮೇಲೆ ನೀವು ಅಡ್ಜಾಯಿಂಟ್ ಕಂಡುಹಿಡಿರಿ. ಕೋಫ್ಯಾಕ್ಟರ್ ಬೇಡ, ಕೋಫ್ಯಾಕ್ಟರು ನೀವು ಟೇಬಲಲ್ಲೇ ಡೈರೆಕ್ಟಾಗಿ ಮಾಡ್ಕೊಬೋದು. ಮತ್ತು ಪ್ರಶ್ನೆನ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಫ್ರ್ಯಾಕ್ಷನ್ ತೆಗೆದು ಈ ರೀತಿಯಲ್ಲಿ ಬರ್ಕೊಳ್ಳಿ, ಕೆಲಸ ಸುಲಭ ಆಗುತ್ತೆ.